ಎಷ್ಟು ನಾವು ಊಟ ಮಾಡ್ತೇವೋ, ಎಷ್ಟು ನಾವು ಪ್ರಸಾದವನ್ನು ದಿನನಿತ್ಯ ಸೇವಿಸ್ತೇವೋ ಅದರ 2 ಪಟ್ಟು ಉಪಹಾರವನ್ನು, ಅದರ 2 ಪಟ್ಟು ಫಲಹಾರವನ್ನು, ಅದರ 2 ಪಟ್ಟು ಪೌಷ್ಟಿಕ ಆಹಾರವನ್ನು ಸ್ವೀಕರಿಸಿದ್ದಾದರೆ ಈ ಉಪವಾಸಕ್ಕಿನ್ನೇನು ಮಹತ್ವ. ಉಪವಾಸ ಅನ್ನುವಂಥ ಶಬ್ದದ ಅರ್ಥವನ್ನು ತಿಳ್ಕೊಂಡ್ರೆ ಬಹಳ ಅದ್ಭುತವಾಗಿರುವಂಥದ್ದು. ಉಪವಾಸ ಅಂದರೆ ಉಪ ಅಂದರೆ ಸಮೀಪ, ವಾಸ ಅಂದರೆ ಇರುವಂಥದ್ದು. ಉಪವಾಸ ಅಂದರೆ ನಾವು ಆ ದಿನ ಅಥವಾ ಆ ಶಿವರಾತ್ರಿಯ ಆ ರಾತ್ರಿ ಭಗವಂತನ ಸಮೀಪಕ್ಕಿರುವಂತಹ ಒಂದು ಪ್ರಯತ್ನವನ್ನು ಮಾಡುವುದಕ್ಕೆ ಉಪವಾಸ ಅಂಥೇಳಿ. ಶರೀರ ಭಗವಂತನ ಧ್ಯಾನವನ್ನು ಮಾಡಬೇಕಾದ್ರೆ, ಭಗವಂತನ ನಾಮಸ್ಮರಣೆ ಮಾಡಬೇಕಾದ್ರೆ ಶರೀರ ಸಾಥ್ ಕೊಡೋದಿಲ್ಲ. ಕಂಠ ಪೂರ್ತಿ ನಾವು ಊಟ ಮಾಡಿದ್ದೀವಿ ಅಂದರೆ ನಮಗೆ ನಿದ್ರೆಯಲ್ಲಿ ಜಾರ್ತೇವೆ, ನಮಗೆ ನಿದ್ರಾ ದೇವತೆ ಕಾಡ್ತಾಳೆ. ಆ ಒಂದು ಉದ್ದೇಶಕ್ಕಾಗಿ ನಾನು ಭಗವಂತನನ್ನು ಶ್ರದ್ಧೆಯಿಂದ ಪೂಜೆ ಮಾಡಬೇಕಾಗಿತ್ತು ಅಂದರೆ ನನಗೆ ನಿದ್ದೆ ಬರಬಾರದು, ಯಾವುದೇ ರೀತಿಯ ಅಡಚಣೆಗಳಾಗಬಾರ್ದು ಅನ್ನುವಂತಹ ಆ ದೃಷ್ಟಿಯಿಂದ ನಾವು ಉಪವಾಸ ಇದ್ದುಕೊಂಡು ಪೂಜೆ ಮಾಡ್ತೇವೆ ಹೊರತು ಉಪವಾಸನೇ ಇರಬೇಕು ಅನ್ನುವಂತಹ ಚಿಂತನೆಯನ್ನು ಯಾರೂ ಮಾಡಬಾರದು.